ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ಆಗ್ರಹಿಸಿ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ದಲಿತ ಪರ ಸಂಘಟನೆಗಳು ಆರಂಭಿಸಿರುವ ಧರಣಿ ಸತ್ಯಾಗ್ರಹ 2ನೇ ದಿನಕ್ಕೆ ಭಾನುವಾರವೂ ಸಹ ಮುಂದುವರೆದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಅನೇಕ ಸಮಿತಿಗಳು ಚರ್ಚೆಯ ಬಳಿಕ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯಪಾಲರು ಅನುಮತಿ ಸಿಕ್ಕಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡಲು ಸಿದ್ಧರಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗರ ವೋಟ್ ಮಾತ್ರ ಬೇಕಿದೆ, ಜನಾಂಗದ ಶೈಕ್ಷಣಿಕ ಮತ್ತು ಉದ್ಯೋಗ ಬೆಳವಣಿಗೆ ಬೇಕಿಲ್ಲ. ಒಳ ಮೀಸಲಿನಂತೆ 17% ಪ್ರವರ್ಗ ಎ ವಿಭಾಗದಲ್ಲಿ ಮಾದಿಗ ಸಂಬಂಧಿತ ಜನಾಂಗಕ್ಕೆ ಉದ್ಯೋಗ ನೇಮಕಾತಿಯಲ್ಲಿ ಅವಕಾಶ ಕಲ್ಪಿಸಿಲ್ಲ. ಇದರಿಂದ ಜನಾಂಗಕ್ಕೆ ಅನ್ಯಾಯ ಮಾಡಲು ಹೊರಟಿರುವ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಧರಣಿ ಸತ್ಯಾಗ್ರಹಿಗಳು ಆಗ್ರಹಿಸಿದರು. ಹೋರಾಟಗಳನ್ನು ಮಾಡ್ತಾ ಬಂದಿದ್ವಿ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆಯಾ ರಾಜ್ಯ ಸರ್ಕಾರಗಳಿಗೆ ಜಾರಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ತೀರ್ಪು ನೀಡಿದ್ರು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನೀನಾದೇಶ ಎನ್ನುತ್ತದೆ. ಈಗಾಗಲೇ ಅವರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆಗಳ ಒಳಗೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲಾ SC/ST ಕಾಂಗ್ರೆಸ್ ಸಮಾವೇಶದಲ್ಲಿ ಅವರು ಘೋಷಣೆಯನ್ನು ಮಾಡಿದರು. ಆದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯವರು ಮೀನಾಮೇಷ ಎಣಿಸ್ತಿದ್ದಾರೆ. ಈಗ ನಮಗೆ ಇನ್ನೂ ಒಂದು ಮಾದಿಗರಿಗೆ ಮಹಾ ಮೋಸವನ್ನು ಮಾಡಿಕೊಡ್ತಿದೆ. ಏನು ಹಳೆ ಪದ್ಧತಿಯಲ್ಲಿ ಏನು 15% ಮೀಸಲಾತಿ ಅನ್ವಯ ಸುಮಾರು 56,000 ಚಿಲ್ಲರ ನೇಮಕಾತಿಗಳನ್ನು ಈಗ ಮಾಡೋಕ್ಕೆ ಹೊರಟಿದ್ದಾರೆ. ಇದರಿಂದ ಮಾದಿಗರಿಗೆ ಮಹಾ ಮೋಸ ಆಗ್ತಿದೆ. ಅದಕ್ಕಾಗಿ ಇದನ್ನು ನೇಮಕಾತಿ ರದ್ದುಪಡಿಸಬೇಕು, ಇಲ್ಲ ಮಾಡೋದಾದರೆ ಒಳ ಮೀಸಲಾತಿ ಅನ್ವಯ ಜಾರಿ ಮಾಡಬೇಕಂತ ನಾವು ಈ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ನೀವು ಒಳ ಮೀಸಲಾತಿ